ನಮಸ್ಕಾರ. ಮತ್ತೊಂದು ವಿಶೇಷ ವರದಿಯೊಂದಿಗೆ ನಾವು ಮತ್ತೆ ಬಂದಿದ್ದೀವಿ ಬೇವೂರಿಗೆ. ಇಲ್ಲಿ ಒಂದು ಸಂಸ್ಥೆ ಉಳಿವಿಗಾಗಿ ಸಮಾಜ ಹೋರಾಟಗ ಬಸವರಾಜ್ ಮಲ್ಲಪ್ಪ ತೋಟಗೆರೆ ಇವರೊಂದು ಆರೋಪ ಮಾಡ್ತಿದ್ದಾರೆ. ಸಂಸ್ಥೆಯಲ್ಲಿ ಕೆಲವೊಂದು ತಪ್ಪುಗಳು ನಡೆದಿದೆ, ಅವು ಏನಂತ ಹೇಳಿ ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ನೀವು ಸಂಸ್ಥೆ ಉಳಿವಿಗಾಗಿ ಗ್ರಾಮಸ್ಥರ ಸಮಾಜ ಹೋರಾಟ ಬಸವರಾಜ್ ಮಲ್ಲಪ್ಪ ತೋಟಗಾರ ಬೇವೂರು, ತಾವು ಈಗ ಯಾವ ಒಂದು ಆರೋಪ ಮಾಡ್ತಾಯಿದ್ರಿ? ಅದು ನಾವು ಸಂಸ್ಥೆಗಳು ಸರಿಯಾಗಿ ನಡೆಯವಲ್ದು. ಯಾವ ಸಂಸ್ಥೆ ಸರ್ ಅದು? ಅದು ಆದರ್ಶ ಪದವಿ ಪೂರ್ವ ಮಹಾವಿದ್ಯಾಲಯ. ಎಷ್ಟು ವರ್ಷ ಆಯ್ತು ಸರ್ ಇದು? ಇದು 66ರಿಂದ ಸಂಸ್ಥೆ ಆಗಿದ್ರಿ. ಅಂದರೆ 1966 ಹಳೆಯ ಸಂಸ್ಥೆ ರೀ. ಇದು ಎಷ್ಟು ಎಕರೆಯಲ್ಲಿ ಇದೆ ಸರ್? ಇದು 1 ಎಕರೆದಲ್ಲಿ ಇದ್ರಿ. ಹಾಂ ಸರ್. ಇಲ್ಲಿ ಯಾವ ತರಗತಿ ನಡೀತಾವೆ ಸರ್? ಇಲ್ಲೇ ಒಟ್ಟು 3 ಸ್ಕೂಲ್ ನಡೀತಾವೆ. ಒಂದು 8th 9th 10th ರೀ. ಆಮ್ಯಾಗ PUC ಫಸ್ಟ್ ಇಯರು ಸೆಕೆಂಡ್ ಇಯರು, ಒಂದು ಪ್ರೈಮರಿ ಸೆಕ್ಷನ್ ಐತ್ರಿ. 1 ಎಕರೆದೊಳಗೆ ಇವರೆಲ್ಲ ನಡೆಸ್ತಾರೆ ರೀ. ಏನು ನೀವು ಆರೋಪ ಮಾಡಿರಿ ಸರ್? ಆರೋಪರು ಇಲ್ಲಿ ಸಂಘ ಒಟ್ಟು ಸರಿಯಾಗಿ ನಡೆಯವಲ್ದು. ತಮಗೆ ಹೆಂಗೆ ಇದು ಬರ್ತೋ ಹಂಗೆ ಮಾಡ್ಕೊಂತ ಹೊಂಟಾರ. ನಮ್ಮ ಹಿರಿಯರು ಮಾಡಿದ ಸಂಸ್ಥೆ ಅದು. ನಾವು ಅದಕ್ಕಾಗಿ ಹೋರಾಟ ಮಾಡಕತ್ತೀವಿ. ಇದು ನಿಮ್ಮ ಹಿರಿಯರು ಅಂದರೆ ಇದು ನಿಮ್ಮ ಪೂರ್ವಜರ ಮಾಡಿರುವ ಸಂಸ್ಥೆ ಇದು? ಹೌದು ರೀ. ನನ್ನ ಹೆಸರು ನಮ್ಮ ಪೂರ್ವಜರು ಮಾಡಿದ್ದು. ಓಕೆ, ಇದು ನಿಮಗೂ ಸಂಬಂಧಪಡುತ್ತೆ? ಹೌದು. ಈಗ ಗ್ರಾಮಸ್ಥರಾಗಿ ಹೋರಾಡ್ತಾ ಇದ್ದೀರಿ ನೀವು, ನಿಮ್ಮ ಪೂರ್ವಜರ ಆಸ್ತಿ ಅಂತ ಹೇಳಿ ಹೋರಾಡ್ತೀರಿ? ನಮ್ಮ ಹಿರಿಯರ ಆಸ್ತಿ, ನಮ್ಮ ಊರಿಗೆ ಉಳಿವಿಗಾಗಿ ಹೋರಾಟ. ಓಕೆ. ಮತ್ತು ಇದು ಈಗ ಏನೇನಾಗಿದೆ ಸಮಸ್ಯೆ ಸರ್? ಸಮಸ್ಯೆಗಳು ನಾವು ಏನಾರ ಮಾಹಿತಿ ಕೇಳಿದ್ರೆ ಸರಿಯಾಗಿ ದಾಖಲಾತಿ ಕೊಡಲ್ಲ. ಬರೀ ಆ ಆಫೀಸಿಗೆ ಹೋರಿ ಈ ಆಫೀಸಿಗೆ ಹೋರಿ ಅಂತ ಹೇಳ್ತಾರೆ. ಮತ್ತು ನಾವು ಹೋರಾಟ ಅನಿವಾರ್ಯ ಅದು. ಈಗ ಹೋದ ತಿಂಗಳಲ್ಲಿ DDP ಅವರು ಬಂದಿದ್ರು, ಅವ್ರು ಏನಂತ ಹೇಳಿದರು? ಈಗ 1 ತಿಂಗಳು ಆಯ್ತು ಅವರು DD ಫೈರ್ ಬಂದು ಹೋಗಿ. ಅದಕ್ಕೆ ಏನೂ ಒಂದು ನಮಗೆ ಪ್ರತಿಕ್ರಿಯೆ ಇಲ್ಲ, ಸರಿಯಾಗಿ ಪ್ರತಿಕ್ರಿಯೆ ಕೊಡವಲ್ರು. ಇನ್ನು ಮಾಹಿತಿ ಹಾಕಿ ಕೇಳಿದ್ರಿ? ಹ್ಞೂ ರೀ. ಅವ್ರು ಮಾಹಿತಿ ಹಾಕಿ ಉತ್ತರ ಕರೆಕ್ಟಾಗಿ ಕೊಟ್ಟಿದ್ದಾರೆ? ಒಂದು ತಪ್ಪುಗಳದಾವೆ ಭಾಳ. ಅದಕ್ಕೆ ನಾವು ಇದು ಅನಿವಾರ್ಯ ಆಗೈತಿ, ನಾವು ಹೋರಾಟ ಮಾಡಬೇಕಾಗೈತೆ. ಮುಂದೆ ಹೇಳೋದಕ್ಕೆ ಇದು ಮಾಡಬೇಕಲ್ಲ, ಮುಂದೆ ಮೂವ್ ಮಾಡಬೇಕಲ್ಲ. ಮೂವ್ ಮಾಡಿವಿ, ಕೊಡ್ಲಾರ ಸಂಬಂಧ ಕಾನೂನು ಇದೆ, ಕಾನೂನು ಕ್ರಮ ತಗೋದಕ್ಕೆ. ಅದಕ್ಕೆ ಈಗ ಅದನ್ನು ನಾವು ಇದನ್ನು ಚೀಫ್ ಸೆಕ್ರೆಟರಿ ಅವರಿಗೆ, ಧಾರವಾಡ ಆಯುಕ್ತರು ಮತ್ತು ಬೆಳಗಾವಿ ಬೆಂಗಳೂರು ಚೀಫ್ ಸೆಕ್ರೆಟರಿ ಎಲ್ಲರಿಗೆ ಬರ್ದೀವಿ ನಾವು. ಈಗ ಇದು 1 ಎಕರೆ ಜಾಗ ಇದೆಯಲ್ಲ, ಅದು ಹೇಗಿದೆ? ಅದು ದಾನಪತ್ರ ಅಂತ ಆಗಿದೆ ರೀ. ಅದ್ರ ಉತ್ತಾರ ಸಮೇತ ತೋರಿಸ್ತೇನೆ ನಿಮಗೆ. ಓಕೆ. ಅಂದರೆ ಇದು ಮತ್ತು 1966 2026ವರೆಗೆ ಇಲ್ಲಿವರೆಗೆ ಸರ್ಕಾರ ಅದಕ್ಕೆ ಅನುದಾನ ಎಲ್ಲ ತೊಗೊಂಡಿರೋರಿಗೆ? ಅನುದಾನ ತೊಗೊಂಡಾರೆ. ಮತ್ತು ಇದಕ್ಕೆ ನೆಕ್ಸ್ಟ್ ನಿಮ್ಮ ಕಡೆ ಬಲ ಇರ್ಬೋದಲ್ಲ 1996? ಅದು ನಾನು ಕೇಳಿದ್ರಿ ಎಷ್ಟು 66ರಿಂದ 2026ವರೆಗೆ ನಾನು ಕೇಳಿದ್ದೆ ಬೈಲ. ಅವರು ಬರೀ ಈಗಿಂದ ಬೈಲ ಕೊಡಕತ್ತಾರೆ ರೀ 14ರಂದು. ಅಂದರೆ ಈಗ 1946 ಬೈಲ ಐತಲ್ರಿ ಸರ್ ನಿಮ್ಮ ಕಡೆ? ಹಾಂ. ಮತ್ತು ಅದು ನಡೀತಲ್ಲ ರೀ? ಅದು ಏನು ಅವ್ರಿಗೆ ಗೊತ್ತಿರಿ. ಅದು ಮತ್ತು ಆ್ಯಕ್ಟ್ ಬಂದಾಗೈತೆ ಅಂತ ಹೇಳ್ತಾರೆ ರೀ ಅವರು. ಅದು ಯಾವ ಆ್ಯಕ್ಟ್ ಆಗಿತ್ತು ಸರ್? ಅದು ಬಾಂಬೆ ಆ್ಯಕ್ಟ್ನೊಳಗೆ ಬಂದಾಗೈತೆ ಅಂತ ಹೇಳ್ತಾರೆ. ಬಾಂಬೆ ಆ್ಯಕ್ಟ್ ಬಂದಿದೆ ಸರ್. ಈಗ 2000 ಮತ್ತು 2003 ಐತಲ್ಲ ಸರ್, ಅದು ಸ್ಟಾರ್ಟ್ ಮಾಡಿದ್ರಲ್ಲ? ಅದನ್ನು ತನಿಖೆ ಮಾಡ್ಬೇಕ್ರಿ, ಆಫೀಸರ್ ಅದಾರು. ಅದಕ್ಕೆ ಕ್ರಮ ತಗೋಬೇಕು. 10ರಿಂದ 11 ವರ್ಷ ಹಂಗೆ ನಡೆದೈತೆ ಸ್ಕೂಲು. ಅದೇನೋ ಒಂದು ರಿನ್ಯೂವಲ್ ಇಲ್ಲ, ಏನಿಲ್ಲ, ಹಂಗೆ ಅದನ್ನು ಮಾಡ್ಕೊಂಡು ಹೊಂಟ್ಬಿಟ್ಟಾರೆ ರೀ. ರಿನ್ಯೂವಲ್ ಇಲ್ಲ ಅಂತ ಹೇಳಿ ಇವರು ಎಲ್ಲ ಈಗ ಸರ್ಕಾರದಿಂದ ಅನುದಾನ ಪಡೆಯಕತ್ತಾರೆ, ಹೆಂಗೆ ಪಡಿತಾರೆ ಸರ್ ಅದು? ಅದು ಅಧಿಕಾರಿಗಳನ್ನ ನೀವು ಪ್ರಶ್ನೆ ಮಾಡಬೇಕು. ಆದರೆ ಈಗ ನಿಮ್ಗೆ ಖಚಿತ ಮಾಹಿತಿ ಇದೆ ಇದು ರಿನ್ಯೂವಲ್ ಇಲ್ಲ ಅಂತ ಹೇಳಿ? ಅದು ಮಾಹಿತಿ ಕೇಳಿದ್ರೆ ಮಾಹಿತಿ ಕೊಡಲ್ಲ ಸರಿಯಾಗಿ ರೀ. ಮತ್ತು ಇದು GB ಮೀಟಿಂಗ್ ಮಾಡ್ತಾರಲ್ಲ ಸರ್, ಅದು ತಮ್ಮ ಬಾಡಿ ಮೀಟಿಂಗ್ ಮಾಡ್ಯಾರ ರೀ. ಒಂದು ದಿನಾನು GB ಮೀಟಿಂಗ್ ಆಗಿಲ್ಲ. ನಮ್ಗೆ ತಿಳುವಳಿಕೆ ಬಂದು ಮತ್ತು ನಾವು ಅಲ್ಲೇ ಸಾಲಿ ಕಲ್ತೀವಿ. ಒಂದು ದಿನ GB ಮೀಟಿಂಗ್ ಆಗಿದ್ದು ಗೊತ್ತಿಲ್ಲ. ಈಗ ಮತ್ತೆ ಇದು ಬಿಟ್ಟು ಮತ್ತೆ ಯಾವ ಆರೋಪ ಸರ್? ಏನು ಒಟ್ಟು ಅಧ್ಯಕ್ಷರು ಉಪಾಧ್ಯಕ್ಷರು ಸರಿಯಾಗಿ ಅದನ್ನು ಮೇಂಟೈನ್ ಮಾಡವಲ್ಲರು. ಭಾಳ ಅಲ್ಲಿ ಅಕ್ರಮ ಐತೆ. ಅದನ್ನು ನೀವೆಲ್ಲ ಅದನ್ನು ತೋರಿಸ್ಕೊಡ್ರಿ, ಮನದಟ್ಟನ್ನು ಮಾಡಿರಿ. ಬಾಗಲಕೋಟೆ ಸಂಬಂಧಪಟ್ಟ DDPO ಅವ್ರು ಇದಕ್ಕೆ ಏನಂತಾರೆ ಸರ್? DD5 ಅವ್ರು ಕೇಳಿದ್ರೆ ನಮ್ಮ ಸಂಬಂಧ ವರದಿಗೆ ಬಂದಿದ್ದರು. ವರದಿಗೆ ಬಂದ್ರೆ ಅವರು ಇನ್ನೂ 1 ತಿಂಗಳಾದರೂ ಅವ್ರು ಏನು ರೆಸ್ಪಾನ್ಸ್ ಮಾಡವಲ್ರಿ ನಮಗೆ. ಮತ್ತು ನಿಮ್ಮ DC ಬಾಗಲಕೋಟೆ DC ಅವರು ಸಂಗಪ್ಪವ್ರಿಗೆ ಮಾಹಿತಿ ತಿಳಿಸಿದ್ದೀರಿ? ನಾವೇನು ಅದಕ್ಕೆ ಮಾಹಿತಿ ಕೊಟ್ಟಿಲ್ಲ ಸರ್. ಮತ್ತು ಅವ್ರ ಗಮನಕ್ಕೆ ಹೋಗ್ಬೇಕಿತ್ತಲ್ರಿ ಸರ್? ಮತ್ತು ನಮಗೂ ಅಷ್ಟು ಇದು ಇಲ್ಲ. ನಾವು ತಿಳಿದಷ್ಟು ಈಗ ಅದನ್ನು ಪ್ರೊಸೀಜರ್ ಮಾಡಿ ಮಾಡ್ತಾ ಇದ್ದೀರಿ. ಹ್ಞೂ ರೀ. ಮತ್ತು ಅಂಥವೆಲ್ಲ ಅವ್ರಿಗೆ ಒಂದು ಮನವಿ ಕಳಿಸ್ಬೇಕಲ್ಲ ಸರ್? ಅದಕ್ಕಂತ ಈಗ ನಿಮ್ಗೆ ನಾವು ಅಪ್ರೋಚ್ ಮಾಡೀವ್ರಿ. ನಾವು ನೀವು ಅದನ್ನು ಪ್ರೊಸೀಜರ್ ಮಾಡಿರಿ. ಮತ್ತು ಅದರದ ಉತ್ತಾರ ಬೇಕಾ ನಾವು ಉತ್ತಾರ ಕೊಡ್ತೀನಿ. ಈಗ ಅದ್ರದ್ದು ನಿಮ್ಮ ಕಡೆ ಎಲ್ಲ ದಾಖಲಾತಿ ಇದೆ ಸರ್? ಅದಾವೆ ರೀ. ಏನಿದೆ ದಾಖಲಾತಿ ನಿಮ್ಮ ಕಡೆ? ಒಂದು ಉತ್ತಾರ ಐತ್ರಿ. ಯಾವ್ದು ರೀ? ಸಾಲಿದ ಅದೇನು 1 ಎಕರೆ ಅನುದಾನ ಇದಾಗಿದ್ದೈತಲ್ರಿ, ನಮ್ಮ ಹಿರಿಯರು ಕೊಟ್ಟಿದ್ದು ಏನು ದಾನಪತ್ರ ಅಂತ ಆಗೈತೆ ರೀ ಅದು. ಹಾಂ. ಅದು ಬಿಟ್ಟರೆ ಮತ್ತೆ ಏನಿದೆ ಸರ್ ನಿಮ್ಮ ಕಡೆ? ಮತ್ತು ಕೆಲವೊಂದಿಷ್ಟು ಅಧ್ಯಕ್ಷರು ಕೊಟ್ಟು ಅದಾವು.
ಪ್ರಿನ್ಸಿಪಾಲ್ರು ಕೊಟ್ಟು ಅದಾವೆ. ನಿಮ್ಗೆ ಅವ್ರು ಯಾಕೆ ಪೋಸ್ಟ್ ಕೊಟ್ಟಿದ್ದಾರೆ ಸರ್ ಅಲ್ಲಿ? ನಮಗೇನೂ ಇಲ್ಲ ರೀ ಅಲ್ಲಿ. ಯಾಕೆ ಮತ್ತು ನಿಮ್ಮ ಪೂರ್ವಜರ ಆಸ್ತಿ ಅಲ್ಲ, ನೀವು ಕೊಡಬೇಕಲ್ಲ ರೀ? ನಮ್ಮ ಪೋಸ್ಟ್ ಬ್ಯಾಡ್ರಿ, ನಾವು ಗೌರ್ಮೆಂಟ್ ತೊಗೊಂಡು ನಮ್ದು ಹೋರಾಟ. ನಮ್ಗೆ ನಾವು ಏನು ಅದನ್ನು ಕೇಳಕತ್ತಿಲ್ಲ ಅದನ್ನು ನಾವು ಈಗ ನಿಮ್ಗಂದ್ರೆ ನಿಮ್ಮ ಮಕ್ಕಳಿಗೆ ತಗೋಬೇಕು.